ನಿರ್ದೇಶಕರಾಗಿ ಎರಡನೇ ಸಿನಿಮಾ ದೊಡ್ಡ ಜವಾಬ್ದಾರಿ, ಒಂದು ಮಾಸ್ ಕಂಟೆಂಟ್ ಇಟ್ಕೊಂಡು ಆಕ್ಷನ್ ಥ್ರಿಲ್ಲರ್ ಹೇಳೋದಕ್ಕೆ ಹೊರಟಿದ್ದೀರಾ. ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಹೇಳ್ತಾ, ಹಾಗೆ ನನ್ನ ಆತ್ಮೀಯರು, ನಮ್ಮ ಸ್ನೇಹಿತರು ಎಲ್ಲರೂ ಬಂದಿರುವಂಥ ಎಲ್ರಿಗೂ ಧನ್ಯವಾದ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ. ಕವಿರ ಸರ್ ತುಂಬ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ಹಾಗೆ ದಿಲ್ಖುಷ್ ಟೀಮ್ಗೂ ತುಂಬ ಧನ್ಯವಾದಗಳು. ನಾರಾಯಣ ಸ್ವಾಮಿ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಿಜ ಹೇಳಬೇಕು ಅಂದರೆ ಇದು ನನ್ನ ಸಿನಿಮಾ ಅನ್ನೋದಕ್ಕಿಂತ ಇಡೀ ನಮ್ಮ ತಂಡದ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನೊಬ್ಬನೇ ಕೆಲಸ ಮಾಡಿಲ್ಲ, ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಕೆಲಸ ಮಾಡಿದ್ದಾರೆ. ಸೊ ಅವ್ರ ಶ್ರಮವನ್ನು ಒಟ್ಟುಗೂಡಿಸುವ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಇದು ಡೈರೆಕ್ಟರ್ ಸಿನಿಮಾ ಅನ್ನೋದಕ್ಕಿಂತ ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವೇ ನೋಡ್ತಾ ಇದ್ದೀರ ಸ್ಕ್ರೀನಲ್ಲಿ ಪ್ರತಿಯೊಂದು DI ಆಗಿರ್ಬೋದು, DTS ಆಗಿರ್ಬೋದು, DOP ಅವ್ರ ಕೆಲಸ ಆಗಿರ್ಬೋದು, ಹಾಗೆ ಕ್ಯಾಮ್ರಾಮನ್ ಗಂಗು ಅವ್ರ ಕೆಲಸ ಆಗಿರ್ಬೋದು, ಆಮೇಲೆ CG ಅವರ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಅಚ್ಚುಕಟ್ಟಾಗಿ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಸೊ ಅವ್ರು ಎಲ್ರಿಗೂ ನಾನು ನೆನೆಸ್ಕೋಬೇಕು ಅಂತಲೇ ಇವತ್ತು ಸ್ಕ್ರಿಪ್ಲಿಂಗ್ ಪಾರ್ಟ್ ಇಟ್ಕೊಂಡಿದ್ದೀನಿ. ಪ್ರತಿಯೊಬ್ಬರ ಹೆಸರು ಹೇಳಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಡೈರೆಕ್ಟರ್ ಬಿಟ್ಟರೆ ನೆಕ್ಸ್ಟ್ ಕಾಣೋದೇ DOP ಅವರು. ಸೊ DOP ಅವರು ಬಂದು ಗಂಗು ಅಂತ. ಗಂಗು ಅವರು ಇದಕ್ಕಿಂತ ಮುಂಚೆ ಮುಗಿಲ್ಪೇಟೆ ಅನ್ನೋ ಒಂದು ಸಿನಿಮಾ ಮಾಡಿದ್ರು. ಸೊ ಅದು ತುಂಬಾನೇ ಕ್ಲಾಸ್ ಮೂವಿ, ಅದು ನೋಡಿ ತುಂಬಾನೇ ಇಷ್ಟ ಆಗಿತ್ತು. ಬಟ್ ಈ ಸಿನಿಮಾ ಹೇಗೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಸೊ ಗಂಗು ಅವರೇ, ಈ ವೇದಿಕೆ ಮೂಲಕ ನಿಮಗೆ ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ DOP ಕೆಲಸ ಆದಮೇಲೆ ನೆಕ್ಸ್ಟ್ ಕಾಣೋದೇ ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಡೈರೆಕ್ಟರ್ ಬಂದು ಸಚಿನ್ ಬಸ್ರೂರ್ ಅಂತ. ಸಚಿನ್ ಬಸ್ರೂರ್ ಬೇರೆ ಯಾರು ಅಲ್ಲ, ರವಿ ಬಸ್ರೂರ್ ಅವರ ಅಕ್ಕನ ಮಗ. ಸೊ ಆಕ್ಚುಲಿ ನಾವು ಫಸ್ಟ್ ಅನ್ಕೊಂಡಿದ್ದೆ ರವಿ ಬಸ್ರೂರ್ ಸರ್. ಸೊ ಅಷ್ಟೊಂದು ಬಜೆಟ್ ನಮ್ಮ ಹತ್ರ ಇಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ಸಚಿನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ ಸಚಿನು ತುಂಬಾ ಏನು ಚಿಕ್ಕವರಲ್ಲ, ಅವರು ಕೂಡ ಸಲಾರು KGF ಅಂತ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿ ಮಾಡಿದವರು. ಸೊ ಅವ್ರು ಹೋಗಿ ಅಪ್ರೋಚ್ ಮಾಡಿದಾಗ, ನಮ್ಮ ಸಿನಿಮಾದ ಕಂಟೆಂಟ್ ಹೇಳಿದಾಗ ತುಂಬಾನೇ ಖುಷಿಯಾಗಿ ಈ ಥರದೊಂದು ಮ್ಯೂಸಿಕ್ ಮಾಡಿದ್ದಾರೆ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ, ಮ್ಯೂಸಿಕ್ಕು ಅಷ್ಟೇ. ಸೊ ಮ್ಯೂಸಿಕ್ ಬಿಟ್ಟರೆ ನೆಕ್ಸ್ಟ್ ಕಾಣೋದೇ ಎಡಿಟರ್. ಎಡಿಟರ್ ಉಮೇಶ್ ಅವ್ರು ಬಂದಿದ್ದಾರಾ? ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಉಮೇಶ್ ಅವ್ರ ಬಗ್ಗೆ ಹೇಳಲೇಬೇಕು. ಉಮೇಶ್ ಅವರು ಇದಕ್ಕಿಂತ ಮುಂಚೆ ಗೌಳಿ ಅಂತ ಒಂದು ಸಿನಿಮಾ ಮಾಡಿದ್ರು. ಆ ಗೌಳಿ ಸಿನಿಮಾ ನಿಮ್ಗೆಲ್ಲ ಗೊತ್ತಿದೆ. ಶ್ರೀನಗರ ಕಿಟ್ಟಿ ಅವರು ತುಂಬಾ ವಿಭಿನ್ನವಾಗಿ ತೋರಿಸಿದೆ, ಯಾಕಂದ್ರೆ ಅವರು ಲವ್ಲಿ ಸ್ಟಾರ್ ಅಲ್ವಾ. ಸೊ ಏನು ಆ ಗೌಳಿ ಸಿನಿಮಾದಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ತೋರಿಸಿದ್ರು ಅವ್ರನ್ನ. ಸೊ ಫಸ್ಟ್ ಟೈಮ್ ನಾನು ನೋಡಿದಾಗ ತುಂಬಾ ಥ್ರಿಲ್ ಆಗಿದ್ದೆ. ಸೊ ಆ ಗೌಳಿ ಸಿನಿಮಾ ನೋಡ್ಬಿಟ್ಟೆ ಉಮೇಶ್ ಅವ್ರನ್ನ ಅಪ್ರೋಚ್ ಮಾಡಿದ್ದು. ಸೊ ಉಮೇಶ್ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ಯಾಕೆಂದ್ರೆ ತುಂಬಾನೇ ತಾಳ್ಮೆ ಇರುವಂತ ವ್ಯಕ್ತಿ. ನಾನು ಇದನ್ನ ಎಷ್ಟು ಸರಿ ಎಡಿಟ್ ಮಾಡಿಸಿದಿರೋ ಗೊತ್ತಿಲ್ಲ, ಸುಮಾರು ಒಂದು 25 ಸರಿನಾದ್ರೂ ಮಾಡಿಸಿರ್ಬೋದು. ಸೊ ಒಂದ್ ಸರಿಯೂ ಕೂಡ ಅವರು ಸರ್ ನನ್ನಿಂದ ಆಗಲ್ಲ, ನಾನು ಇವತ್ತು ಫ್ರೀ ಆಗಿಲ್ಲ ಅಂತ ಯಾವತ್ತೂ ಹೇಳ್ತಾರಲ್ಲ. ಸೊ ಪ್ರತಿ ಸರಿ ಫೋನ್ ಮಾಡಿದಾಗ್ಲೂ ತುಂಬಾ ಹಂಬಲ್ ಆಗಿ ಕೆಲಸ ಮಾಡ್ಕೊಟ್ಟವರು. ಉಮೇಶ್ ಅವರೇ ತುಂಬಾ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಹೇಳ್ತೀನಿ ಸರ್. ಫಸ್ಟ್ ಟೆಕ್ನಿಷಿಯನ್ ಬಗ್ಗೆ ಹೇಳ್ಬಿಡೋಣ ಅಂತ ಒಂದು 5 ನಿಮಿಷ ಹೇಳ್ಬಿಡ್ತೀನಿ ಸರ್. ಸೊ ಎಡಿಟರ್ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಕಾಣೋದೇ ಸ್ಟಂಟ್ ಮಾಸ್ಟ್ರು. ಸೊ ಸ್ಟಂಟ್ ಬಂದು ನರಸಿಂಹ ಅಂತ. ಸೊ ನರಸಿಂಹ ಅವರು ಅಷ್ಟೇ ತುಂಬಾ ಒಳ್ಳೆ ಫೈಟ್ ಮಾಸ್ಟ್ರು. ನಮ್ಮ ಸಿನಿಮಾದಲ್ಲಿ ನೀವು ನೋಡ್ತಾ ಇದ್ದೀರಾ, ಫೈಟ್ ಎಂಡ್ ಅಲ್ಲಿ ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡ್ಕೊಟ್ಟಿದ್ದಾರೆ. ಸೊ ಅವರು ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ DI ಆಗಿರ್ಬೋದು, DI ಕಮಲ್ ಅವರು. CG ಬಂದು ಪಿನಾಕ ಸ್ಟುಡಿಯೋ. ಸೊ ಪಿನಾಕ ಸ್ಟುಡಿಯೋಲಿ ರಾಹುಲ್ ಅಂತ ಸರ್ ಇದ್ದಾರೆ, ಅವರು ಇನ್ಚಾರ್ಜು. ಸೊ ಅವರಿಗಂತೂ ನಾನು ತುಂಬಾನೇ ತಲೆ ತಿಂದಾಕ್ಬಿಟ್ಟಿದ್ದೀನಿ. ರಾಹುಲ್ ಸರ್ ನಿಮಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ ಬಿಟ್ರೆ ಎಫೆಕ್ಟ್ಸ್ ರವಿ ಹಿರೇಮಠ್ ಅಂತ, ಆಮೇಲೆ DTS ರಾಹುಲ್, ಹಾಗೆ ಇನ್ನೂ ಹಲವಾರು ಕೈಗಳ ಶ್ರಮ ಈ ಸಿನಿಮಾಗಿದೆ. ಸೊ ಅವರೆಲ್ರಿಗೂ ಈ ಒಂದು ವೇದಿಕೆ ಮೂಲಕ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾ ವಿಚಾರಕ್ಕೆ ಬಂದ್ರೆ, ಈ ಸಿನಿಮಾ ನಂದು ಅನ್ನೋದಕ್ಕಿಂತ ರೋಷನ್ ಕನ್ಸು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾದ ಬಗ್ಗೆ ಮೊದಲು ಕನ್ಸು ಕಂಡಿದ್ದೆ ರೋಷನ್. ಸೊ ನಾನು ಮಾರಿಗುಡ್ಡದ ಗಡದಾರಗಳು ಸಿನಿಮಾ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಇದೆ. ಅವಾಗ ಒಂದಿನ ಬಂದು ಸರ್ ಇದರದ್ದು ಒಂದು ಕಥೆ ಇದೆ,
ಅದನ್ನ ನೀವೇ ನಿರ್ದೇಶನ ಮಾಡ್ಕೊಡ್ಬೇಕು ಅಂತ ಬಂದರು. ಕತೆ ಹೇಳಿದ್ರು, ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಸರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. 2023 ನಾವು ಸ್ಟಾರ್ಟ್ ಮಾಡಿದ್ವಿ ಅನ್ಸುತ್ತೆ. ಸೊ ಅಲ್ಲಿಂದ ಒಂದು ಹಂತದ ಚಿತ್ರೀಕರಣ ಮುಗಿದಿದೆ, ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಇದೆ. ಸೊ ರೋಷನ್, ನಿನಗೂ ಅಷ್ಟೇ ಈ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ಈ ಸಿನಿಮಾದ ಮೂಲಕ ಮೊದಲನೇ ಏನೋ ಫಸ್ಟ್ ಟೈಮ್ ನಾಯಕ ನಟರಾಗಿ ಏನೋ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾ ಇದ್ದಾರೆ. ರೋಷನ್, ಆಲ್ ದಿ ಬೆಸ್ಟ್. ಸೊ ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಕಥೆ ಅದೆಲ್ಲ ಹೇಳಿ ಸರ್. ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾನ ಒಂದೇ ಒಂದು ಲೈನಲ್ಲಿ ಹೇಳಬೇಕು ಅಂದ್ರೆ, ಒಬ್ಬ ಮಗ ತಂದೆಗೋಸ್ಕರ ಸೇಡು ತೀರಿಸ್ಬಿಡೋ ಒಂದು ರಿವೆಂಜ್ ಸ್ಟೋರಿ ಅಂತಾನೆ ಹೇಳ್ಬೋದು. ಇಷ್ಟು ಈಗ ಸದ್ಯಕ್ಕೆ ಸಾಕು ಅನ್ಸುತ್ತೆ. ಯಾಕೆಂದ್ರೆ ಅದು ಹಳೆ ಇದು ಪೊಲೀಸು ಅವರೆಲ್ಲ ಹಳೆ ಕಾಲ ತೋರಿಸ್ತಿರಲ್ಲ ಯಾವ ಸರ್, ಇದೊಂದು 1994 ನಡೆಯುವಂತ ಕತೆ. ಇನ್ನೆಲ್ಲ ಡೀಟೇಲ್ಸ್ ನಾವು ಇನ್ನೂ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ ಸರ್. ಯಾಕಂದ್ರೆ ನಾವಿವಾಗ ಬಿಡ್ತಾ ಇರೋದೇ ಒಂದು ಚಿಕ್ಕ ಮೂವಿ ಗ್ಲಿಮ್ಸ್. ನಿಜ ಹೇಳ್ಬೇಕು ಅಂದ್ರೆ ನಾವು ಇದು ಬಿಡೋ ಪ್ಲಾನ್ ಇರಲಿಲ್ಲ. ನಿರ್ಮಾಪಕರು ಮತ್ತೆ ಅವರೆಲ್ಲರ ಒತ್ತಾಯದ ಮೇರೆಗೆ ಒಂದು ಚಿಕ್ಕದಾಗಿ ಒಂದು ಕಟ್ ಮಾಡೋಣ ಅಂತ ಶುರು ಮಾಡಿದ್ರು. ಸೊ ನೀವ್ ಅನ್ಕೊಂಡಾಗ ಇದು ಟ್ರೇಲರ್ ಅಲ್ಲ, ಟೀಸರ್ ಅಲ್ಲ, ಇದೊಂದು ಮೂವಿ ಕ್ಲಿಪ್ಸ್. ತೂಫಾನ್ ಸಿನಿಮಾದ ಒಂದು ಸ್ಪಾರ್ಕ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಸಿನಿಮಾ ಹೇಗ್ ಮಾಡ್ತಾ ಇದೀವಿ, ಯಾವ ತರದಲ್ಲಿ ಇದೆ ಅಂತ ಒಂದು ತೋರ್ಸಕ್ಕೋಸ್ಕರ ಮಾಡಿರೋಂಥ ಒಂದು ಜಸ್ಟ್ ಒಂದು ಝಲಕ್ ಅಷ್ಟೇ. ಸೊ ಇಷ್ಟು ನಾನು ಸಿನಿಮಾದ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಸರ್ ಸರ್ ಮುಂಚೆ ಭೈರ್ಯ ಅಂತ ಇಟ್ಟಿದ್ವಿ. ಸೊ ನಮ್ಮ ಸಿನಿಮಾದ ನಾಯಕ ನಟ ಬಂದು ಭೈರ್ಯ ಅಂತ. ಸೊ ಅದೇ ಹೆಸರಿದ್ರೆ ಚೆನ್ನಾಗಿರಲ್ಲ, ಇದಕ್ಕೊಂದು ಬೇರೆ ತಿರುವು ಬೇಕು ಅಂತ ಹೇಳಿ ಈ ತೂಫಾನ್ ಅಂತ ಟೈಟಲ್ ಅನ್ಕೊಂಡ್ವಿ ಸರ್. ಹಾಗೆ ನಮ್ಮ ಕಲಾವಿದರ ಬಗ್ಗೆ ಹೇಳಬೇಕು. ಹಾನೆಸ್ಟ್ ಆಕ್ಟರ್, ನಿರ್ದೇಶಕರು ಏನ್ ಹೇಳಿದ್ರು ಬೇಗ ತಗೊಳ್ಳುವಂತ ಆರ್ಟಿಸ್ಟು ಅನುಷ್ಕಾರೆ. ನಿಮ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ನಾಯಕ ನಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ರೋಷನ್ ಅಂತ. ಕನ್ನಡ ಚಿತ್ರರಂಗದ ರೈಸಿಂಗ್ ಸ್ಟಾರ್ ಅಂತಾನೆ ಹೇಳ್ಬೋದು. ಇನ್ನು ಬಿಟ್ರೆ ಪೋಷಕ ನಟರಾಗಿ ಅಶ್ವಿನ್ ಹಾಸನ್ ಅವರಿದ್ದಾರೆ, ಭೀಷ್ಮ ರಾಮಯ್ಯ ಅವರಿದ್ದಾರೆ, ಸೂರ್ಯ ಪ್ರವೀಣ್ ಇದ್ದಾರೆ. ಇನ್ನೂ ಒಂದಷ್ಟು ಆರ್ಟಿಸ್ಟ್ಗಳು ಯಾರೋ ಅಯ್ಯಪ್ಪ ಶರ್ಮಾ ಅವರು ಇರ್ಬೋದು, ಆಮೇಲೆ ಬಿ ಸುರೇಶ್ ಇರ್ಬೋದು. ಕರೆಕ್ಟ್ ಹೇಳಿ ಮೇಡಮ್. ಎಲ್ಲ ಮಾಧ್ಯಮ ಮಿತ್ರರ ಪಾದಕ್ಕೆ ನಮಸ್ಕಾರ. ಮತ್ತೆ ದೇಶವನ್ನು ಕಾದು ಇವಾಗ ಒತ್ತೆ ಇಟ್ಟು ಬಂದಂತ ಎಲ್ಲ ನನ್ನ ತಮ್ಮರಿಗೆ ಅವ್ರ ಪಾದಕ್ಕೆ ನಮಸ್ಕಾರ. ಹಾಗೆ ಎಲ್ಲ ಕನ್ನಡ ಜನತೆಗೆ ಅವ್ರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ನಾವು ಒಂದು ಗ್ಲಿಮ್ಸ್ ಅಂತ ನಾವು ಟ್ರೇಲರ್ ಲಾಂಚ್ ಮಾಡ್ಬೇಕಂತಾನೆ ಇದು ಮಾಡಿದ್ವಿ. ಬಟ್ ಒಂದೇನೋ ಒಂದು ಜಲಕ ಇದು ಮಾಡ್ಬೇಕಂತ ಬಟ್ ಇವತ್ತು ಏನ್ ಮಾತಾಡ್ಬೇಕು ಏನು ನನ್ಗೆ ಏನೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬಂದು ನೋಡಿದ್ರೆ ಎಲ್ಲ ರೌಡಿನ ಕಾಣ್ತಾ ಇದ್ದಾರೆ ಅವರು. ಆದ್ರೆ ಎಷ್ಟೋ ದಿನದ ಕನಸುಗಳು ರೀ ನಮ್ದು. ಏನ್ ಮಾಡ್ಬೇಕು ಏನಿಲ್ಲ, ಎಲ್ಲ ಅವಮಾನಗಳು ಎಲ್ಲ ಹೊತ್ತು ಅದೆಲ್ಲ ಮೆಟ್ಟಿ ನಿಂತು ಬಿಡು. ಏನೋ ಬೇಡ ಅಂತ ಲಾಸ್ಟ್ ಮೂಮೆಂಟಿಗೆ ಬಂದಾಗ ಈ ಒಂದು ಬೆಳಕು ನನ್ನ ದಾರಿಗೆ ಬಂತಿತ್ತು. ಒಂದು ಯಾವುದೋ ಕೆಲಸದಲ್ಲಿ ಹೋದಾಗ ನನಗೆ ರೋಷನ್ ಅವ್ರು ಭೇಟಿ ಆದ್ರೆ ಅವರು ಅದ್ಭುತ ಕಲಾವಿದರು. ಅವರಂತ ಕಲಾವಿದರಿಗೆ ನಾನು ನಿರ್ಮಾಪಕಿ ಆಗಿದ್ದು ನನ್ನ ಪುಣ್ಯ. ಮತ್ತೆ ಇನ್ನೊಂದು ನಾನು ವಿಷಯ ಹೇಳ್ಬೇಕಾದ ವಿಷಯ, ಅಂತ ಶ್ರಮಜೀವಿ ಇವರು ಎಲ್ಲ ನಮ್ಮ ಟೀಮು ಒಂದು ದಿನ ಮೇಡಮ್ ನಾನು ಅದನ್ನ ಮಾಡ್ಬೇಕಾ ಇದನ್ನ ಮಾಡ್ಬೇಕು ಏನಿಲ್ಲ, ಎಲ್ಲ ಅವರೆಲ್ಲ ಬಂದು ಇವತ್ತು ಇಷ್ಟು ಹೆಮ್ಮೆಲೆ ಮಾತಾಡ್ಬೇಕಾದ್ರೆ ಎಲ್ಲ ಕ್ರೆಡಿಟ್ ಇವ್ರಿಗೆ ಸಲ್ಬೇಕು. ಇನ್ನೊಂದು ವಿಷಯ ನಾನು ಎಲ್ಲರಿಗೂ ಹೇಳ್ಬೇಕು, ನಾನು ಸ್ವಲ್ಪ ಈ ವಿಷಯದಲ್ಲಿ ಸ್ವಾರ್ಥಿನೇ. ನನಗೆ ಯಾವತ್ತಿದ್ರು ಚಿಕ್ಕವಳಿದ್ದಾಗಿಂದ ಕನ್ನಡ ಮೇಲೆ ಬಹಳ ನನಗೆ ಪಂಚಪ್ರಾಣ. ನನ್ನ ಉಸಿರು ಇರೋ ತನಕ ನಾನು ಬರೀ ಕನ್ನಡ ಮಾತ್ರ ನಿರ್ಮಾಪಕಿ ಆಗ್ತೀನಿ ವಿನಃ ಬೇರೆ ಯಾವ ಭಾಷೆಯಲ್ಲಿ ನಾನು ನಿರ್ಮಾಪಕಿ ಆಗಲ್ಲ. ಎಲ್ಲ ನೀವು ನಾನೆಲ್ಲರಿಗೂ ಕೈ ಮುಗಿದು ಕೇಳುದು ಒಂದೇ ಅಂದ್ರೆ ಬೆಳೆಸ್ರಿ, ಬಡವ್ರ ಮಕ್ಕಳನ್ನ ಬೆಳೆಸ್ರಿ. ತಂದೆ ತಾಯಿ ಇಲ್ಲದ ಮಗ ನಾನು ಒಂದು ವಜ್ರ, ಆ ವಜ್ರವನ್ನು ಎಲ್ಲಾರು ಕನ್ನಡಕ್ಕೆ ಮೀಸಲಿಟ್ಟಿನಿ, ಅವ್ರ ಮಡಿಯಲ್ಲಿ ಹಾಕಿನಿ, ಬೆಳೆಸ್ರಿ ಎಲ್ಲರಿಗೂ ನಾನು ಕಳಕಳಿಯಿಂದ ಕೇಳೋದು. ಕನ್ನಡ ಅಭಿಮಾನಿಗಳು ಬಹಳ ಪುಣ್ಯವಂತರು. ನಾವು ಇಲ್ಲಿ ಹುಟ್ಟಬೇಕಾದ್ರೆ ನಾವು ಬಹಳ ಪುಣ್ಯ ಮಾಡಿದ್ದೀನಿ. ನಾನು ಉಸಿರು ಇರೋ ತನಕನೂ ನಾನು ಯಾವತ್ತಿದ್ರು ಚಿರಋಣಿ. ಎಲ್ಲರಿಗೂ ನನ್ನ ನಮಸ್ಕಾರ. ಕಾರಣ ಏನು ಅಂದ್ರೆ, ಕೆಲವು ಸಿನಿಮಾಗಳಲ್ಲಿ ಹೋಗಿ ಪಾತ್ರ ಮಾಡಿದಾಗ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಬಂದ್ಬಿಡ್ತಿದ್ವಿ. ಇವಾಗ ನಮ್ಮ ರಾಜು ಚಂದ್ರಕಾಂತ್ ಅವ್ರ ನಿರ್ದೇಶಕರು ದೊಡ್ಡ ಜವಾಬ್ದಾರಿ ಹಾಕ್ಬಿಟ್ಟಿದ್ದಾರೆ ತಲೆ ಮೇಲೆ. ಈ ದೊಡ್ಡ ಬಾಕಿಯವರು ನನಗೆ ಭಯ ಆಗ್ತಾ ಇದೆ. ನಿಮ್ಗೆಲ್ಲ ಟೀಸರ್ ಬಗ್ಗೆ ಏನು ಅನಿಸ್ತು? ಇಷ್ಟೇನಾ ಸೌಂಡು?
ಅಲ್ವಾ ಇದಲ್ವಾ ನೋಡಿ ಎಷ್ಟು ಕಷ್ಟಪಟ್ಟು ಮಾಡಿದೀವಿ. ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳೆಲ್ಲ ಥಿಯೇಟರ್ಗಳು ಮುಚ್ಚಿದ್ರೆ ತುಂಬಾ ಕಾಂಟ್ರವರ್ಸಿಗಳು ಹೆವಿ ನಡೀತಾ ಇದೆ. ಕಷ್ಟಪಟ್ಟು ಮಾಡಿದೀವಿ. ಎಲ್ಲಾ ಚಿತ್ರರಂಗ ಎಲ್ಲ ಚಿತ್ರಕ್ಕೆ ಸಂಬಂಧಪಟ್ಟವರೇ ಇದ್ದೀರಾ. ದಯವಿಟ್ಟು ಇದನ್ನ ಇಲ್ಲೇ ನೋಡಿ ಹಾಗೆ ಬಿಡೋದಲ್ದೇ ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ಟೀಮ್ ಅವರಲ್ಲಿ ನಮ್ಮ ರೋಷನ್ ಅವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟ. ಮೊದಲನೇದಾಗಿ ಒಬ್ರು ಹುಚ್ಚು ಪ್ರತಿಭೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರನ್ನ. ಯಾಕಂದ್ರೆ ನಾವು ಬಂದಿದ್ದೇ ಒಂದು ದೊಡ್ಡ ಬಜೆಟ್ ಸಿನಿಮಾ ಮುಖಾಂತರ ಇಂಡಸ್ಟ್ರಿಗೆ ಬಂದಿದ್ದು. ಆ ದೊಡ್ಡ ಬಜೆಟ್ ಅಲ್ಲಿ ದೊಡ್ಡ ಸ್ಟಾರ್ಸ್ ಇರ್ತಾರೆ, ದೊಡ್ಡ ಬಜೆಟ್ ಅದನ್ನೆಲ್ಲ ಕೊಟ್ಟು ಈಸಿಯಾಗಿ ಮಾಡ್ತಾ ಇರ್ತಾರೆ. ಅಲ್ಲಿ ನಮ್ಮ ಕಷ್ಟಗಳೇನೋ ಕಾಣಿಸೋದಿಲ್ಲ. ಬಟ್ ಇಲ್ಲಿ ಇವರು ಹೊಸಬರಾದ್ರೂ ನಮ್ಮ ನಿರ್ಮಾಪಕರು ಯಾವುದಕ್ಕೂ ಲೆಕ್ಕ ಹಾಕ್ತಾನೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು. ಹಾಗೆ ನಮ್ಮ ನಿರ್ದೇಶಕರು ಕೂಡ ಅವ್ರನ್ನ ಆಕ್ಚುಲಿ ನಾನು ರೋಷನ್ ಬಗ್ಗೆ ಆಮೇಲೆ ಹೇಳ್ತೀನಿ. ನಮ್ಮ ಚಂದ್ರಕಾಂತ್ ಅವರು ಹಿಂದೆ ಮಾರಿಗುಡ್ಡದ ಘಟನೆಗಳು ಅಂತ ಒಂದು ಸಿನಿಮಾ ಮಾಡಿದ್ರು. ಏನು ಪಾತ್ರ ನಿಭಾಯಿಸಿದ್ರೆ? ಗುಡ್ ಈವ್ನಿಂಗ್ ಎವ್ರಿವನ್. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೆ ಎಲ್ಲ ಗಣ್ಯರು ಹಾಗೆ ಬಂದಿರುವಂಥ ಎಲ್ಲ ಅತಿಥಿಗಳು ನಿಮ್ಮ ಸಮಯನ ಮಾಡಿಕೊಂಡು ನಮ್ಮ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಬಂದಿರೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ತೂಫಾನ್ ತುಂಬ ಪವರ್ ಪ್ಯಾಕ್ ಇರುವಂಥ ಒಂದು ಟೈಟಲ್, ಪವರ್ ಪ್ಯಾಕ್ಡ್ ಆಗಿರುವಂಥ ಒಂದು ಸಿನಿಮಾ. ಇಂಥ ಸಿನಿಮಾದಲ್ಲಿ ನಾನು ಒಬ್ಬಳು ಪಾತ್ರಧಾರಿ ಆಗಿರೋದು ತುಂಬ ಖುಷಿ ಇದೆ. ಹಾಗೆ ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ್ದಕ್ಕೆ ಎಂಟೈರ್ ತೂಫಾನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ 3 ಶೇಡ್ಸ್ ಇದೆ. ಒಂದು ನೋಡ್ತಾ ಇರ್ಬೋದು ಕ್ಯೂಟ್ ಆ್ಯಂಡ್ ಇನೋಸೆಂಟ್ ಆಗಿ, ಆ್ಯಂಡ್ ಇನ್ನೊಂದು ವೆರಿ ಬ್ರೇವ್ ಆ್ಯಂಡ್ ಬೋಲ್ಡ್ ಸ್ಟ್ರಾಂಗ್ ಆಗಿರುವಂಥ ಒಂದು ಶೇಡ್. ಹಾಗೆ ಇನ್ನೊಂದು ಶೇಡ್ ನೀವು ಸಿನಿಮಾದಲ್ಲಿ ನೋಡ್ಬೋದು, ನಾನೊಬ್ಬಳು ಮಹಾರಾಜನ ಮಗಳು ಯುವರಾಣಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಈ ಒಂದು ಪಾತ್ರನ ತುಂಬ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ಆ್ಯಂಡ್ ಸೆಟ್ಟಲ್ಲೂ ಕೂಡ ನನ್ನ ಪಾತ್ರ ಅಷ್ಟೇ ಅಲ್ಲ, ಎಂಟೈರ್ ಸೀನ್ಸ್ನ ತುಂಬ ಮೇಕಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗದೆ ವೆರಿ ಕಾಮ್ ಕಂಪೋಸ್ಡ್ ಆಗಿ ನಿರ್ದೇಶನ ಮಾಡಿದ್ದಾರೆ. ಆ್ಯಂಡ್ ನೀವು ಟ್ರೈಲರ್ ನೋಡಿದ್ರಿ, ನಮ್ಮ DOP ಬಗ್ಗೆ ಮಾತಾಡೋಂಗೆ ಎಲ್ಲ ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ಹಾಗೆ ಸಚಿನ್ ಬಸೂರ್ ಸರ್ ಅವರು ತುಂಬ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಬ್ಬ ಕಲಾವಿದರು ಅವರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನೀವು ಟ್ರೈಲರಲ್ಲಿ ನೋಡಿದ್ದೀರಾ, ಅಷ್ಟು ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸ್ ಇರ್ಬೋದು, ಒಂದು ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನಮ್ಮ ಹೀರೋ ಅವ್ರ ಬಗ್ಗೆ ಹೇಳಬೇಕಂದ್ರೆ 8 months ಬ್ಯಾಕೇನೆ ಅವರು ಸ್ಟೋರಿ ಬರೀಬೇಕಾದ್ರೆ ನೀವೇ ಇದಕ್ಕೆ ನಾಯಕಿಯಾಗಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದರು. ಅದೇ ರೀತಿ ನನ್ನ ಕತೆ ರೆಡಿ ಆದ್ಮೇಲೆ ಕರೆದು ನಮ್ಮ ಡೈರೆಕ್ಟರ್ ಸ್ಟೋರಿ ಹೇಳಿದಾಗ ತುಂಬ ಖುಷಿ ಆಯಿತು. ಇವ್ರು ಏನೋ ಒಂದು ದೊಡ್ಡದಾಗೆ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು, ಪಾಸಿಟಿವ್ ವೈಬ್ಸ್ ಇತ್ತು. 2 ನಿಮಿಷ ಯೋಚನೆ ಮಾಡಿಲ್ಲ, ಐ ಸೆಡ್ ಐ ಡೂ ದಿಸ್ ಪ್ರಾಜೆಕ್ಟ್ ಅಂತ. ತುಂಬ ಖುಷಿ ಇದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಬ್ಳು ಭಾಗಿಯಾಗಿರೋದು. ಆ್ಯಂಡ್ ಇವರು ಕೂಡ ರೋಷನ್ ಅವರು ತುಂಬ ಹಠ ಇಟ್ಕೊಂಡು ಏನೋ ಒಂದು ಮಾಡಬೇಕು ಲೈಫಲ್ಲಿ ಅಂತ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಫಸ್ಟ್ ಟೈಮ್ ಒಬ್ಬರು ಲೇಡಿ ಪ್ರೊಡ್ಯೂಸರ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದು. ಶಿ ಈಸ್ ವೆರಿ ಸ್ವೀಟ್, ವೆರಿ ಕಾಮ್, ಸೆಟಲ್ ಅವ್ರು ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಹಂಬಲ್ ಆಗಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಾನು ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅವ್ರಿಗೆ ಸಿನಿಮಾ ಮೇಲಿರೋ ಒಂದು ಒಲವು ನೋಡಿದಾಗ ಮನಸ್ಸಿಗೆ ಭಾಳ ಖುಷಿ ಆಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಕೂಡ. ಹಾಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಪರಭಾಷೆಗಳ ಮೇಲಿರುವಂಥ ಒಂದು ಪ್ರೀತಿ ವ್ಯಾಮೋಹ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆ. ಸೊ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ಎನ್ಕರೇಜ್ ಮಾಡಿ. ಯಾಕಂದರೆ ನಾವು ನೋಡ್ದಂಗೆ ಬೇರೆ ಸಿನಿಮಾಗಳು ಹೌಸ್ಫುಲ್ ಆಗಿರುತ್ತೆ, ನಮ್ಮ ಕನ್ನಡ ಸಿನಿಮಾ ಮುಂದೆ ಥಿಯೇಟರ್ ಮುಂದೆ ಜನನೇ ಇರಲ್ಲ. ಅದು ನೋಡಿದಾಗ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ. ಎಷ್ಟೊಂದು ಸಿನಿಮಾಗಳು ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಥಿಯೇಟರಲ್ಲಿ ಸಿನಿಮಾ ರಿಲೀಸ್ ಆಗಿರುತ್ತೆ, ಫಸ್ಟ್ ಡೇ ಇರುತ್ತೆ, ಬಟ್ ಒಬ್ಬರು ಜನ ಇರಲ್ಲ. ಇದು ತುಂಬ ದುಃಖ ತರುವಂಥ ಸಂಗತಿ ಇದು. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಎನ್ಕರೇಜ್ಮೆಂಟ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವರ್ಷಗಳ ಕನಸು ಈಗ ನನಸಾಗ್ತಾ ಇದೆ. ಪಾತ್ರದ ಬಗ್ಗೆ, ಈ ಸಿನಿಮಾ ಕಂಟೆಂಟ್ ಬಗ್ಗೆ ಬಂದಿರುವಂಥ ಮಾಧ್ಯಮ ದೇವರುಗಳಿಗೆ, ನನ್ನ ಸಾಕು ತಂದೆ ತಾಯಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಸಿನಿಮಾ ಚಿತ್ರತಂಡ ನನ್ನ ಟೀಮ್ಗೆ ಎಲ್ರಿಗೂ ಸಹ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ನೀವೇನು ನೋಡಿದ್ದೀರಾ ಇಲ್ಲಿ ಕ್ಲಿಪ್ಸು, ಇದೇನೂ ಅಲ್ಲ. ನನ್ನ ಥಿಂಕಿಂಗು, ನನ್ನ ಕನ್ಸೆಪ್ಟ್ ಬೇರೆ ಇದೆ. ಯಾಕೆ ಅಂದರೆ ನಾನು ಯಶೋರ್ ಗರಡಿಯಲ್ಲಿ ಬೆಳೆದಿರೋ ಅಂಥ ಹುಡುಗ. ಅದರಿಂದ ಅವ್ರಿಗೆ ಯಾವ ಥರ ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ, ನಾನು 3 ಜನಕ್ಕೆ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನ ಶುರು ಮಾಡ್ತೀನಿ. ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ನೀಲ್ ಸರ್ಗೆ ಮತ್ತು ಯಶ್ ಸರ್ಗೆ ಇಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ, ಯಾಕೆ ಅಂತಂದ್ರೆ ತುಂಬಾ ಶ್ರಮ ಇದೆ. 3 ಗಂಟೆ ರಾತ್ರಿ ಆಗ್ಲಿ ಆನ್ಲೈನ್ ಅಲ್ಲಿ ಇರ್ತಾ ಇದ್ರು, 2 ಗಂಟೆ ರಾತ್ರಿ ಆಗ್ಲಿ, 5 ಗಂಟೆ ರಾತ್ರಿ ಆಗ್ಲಿ, ಡೇ ನೈಟ್ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ ನಿಲ್ಬೇಕು. ನಾವಿಲ್ಲಿ ಏನೋ ಮಾಡಕ್ ಬಂದಿದೀವಿ, ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲು ರಾತ್ರಿ
ನಾನು ಎಷ್ಟೊತ್ತಾದ್ರೂ ಫೋನ್ ಮಾಡ್ಲಿ, ಅವ್ರು 3 ಗಂಟೆಗೆ ನಾನು ಫೋನ್ ಮಾಡ್ರ ರೆಕಾರ್ಡ್ಸು ನನ್ನ ಹತ್ರ ಇದೆ. ಏನ್ ಮಾಡೋಣ, ಹೊಸದಾಗಿ ಏನ್ ಮಾಡೋಣ, ರೋಷನ್ ಇದ್ ಮಾಡೋಣ, ಅದ್ ಮಾಡೋಣ, ಪ್ರತಿಯೊಂದು ಸರ್ ನಾನು ನಿಜ ಹೇಳ್ತೀನಿ, ನೀವು ಇದನ್ನ ರೀಚ್ ಮಾಡ್ಲೇಬೇಕು. ಇಂಥ ನಿರ್ದೇಶಕಂಗೆ ಅವಕಾಶ ಕೊಡಬೇಕು ಸರ್. ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್, ನೀವು ಬೇಜಾರು ಮಾಡ್ಕೊಂಡ್ರೆ ಚಿಂತೆ ಇಲ್ಲ. ಇಂಥ ನಿರ್ದೇಶಕನ್ಗೆ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್. ಯಾಕೆ ಗೊತ್ತಾ ಸರ್, ನಾನೊಂದು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ರು, ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ, ಅಯ್ಯೋ ಜನ ಇಲ್ಲ, ಥಿಯೇಟರ್ ಮುಚ್ಚಾಯ್ತು ಅಂದ್ರೆ ಕೊಡಿ ಸರ್ ಇಂಥ ನಿರ್ದೇಶಕರಿಗೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಜೆಟ್ ಕೊಟ್ಟು ಕೊಡಿ. ಯಾಕಿಂತ ಔಟ್ಪುಟ್ ಬರಲ್ಲ? ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ ಸರ್, ನಿರ್ದೇಶಕ ಗೆದ್ರೆ ಕಲಾವಿದ್ರು ಸರ್. ನಾನು ಪ್ರತಿಯೊಬ್ಬರಿಗೂ ಚಿರಋಣಿ ಆಗ್ತೀನಿ. ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್, ಅದು ಎಷ್ಟು ಸತಿ ಎಡಿಟ್ ಮಾಡಿದಾರೋ ಪಾಪ ಅವ್ರಿಗೆ ಗೊತ್ತಿಲ್ಲ. ಇವರಿಬ್ರು ಪಾತ್ರ ಮಾತ್ರ ತುಂಬಾ ದೊಡ್ಡದಿದೆ ಸರ್. ಎರಡನೇದಾಗಿ ಗಂಗು ಸರ್, ನಮ್ಮ ರವಿವರ್ಮ ಗಂಗು ಸರ್, ಮಾಡಪ್ಪ ಆಗತ್ತೆ ನಾನಿದ್ದೀನಿ ಏನಪ್ಪ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ. ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂದ್ರೆ ನನ್ನ ಲೈಟ್ ಬಾಯ್ಗೆ ಸರ್. ಯಾಕೆಂದ್ರೆ ಆ ನೋವೇನು ಅನ್ನೋದು ನನಗೆ ಗೊತ್ತು ಸರ್. ನನ್ನ ಲೈಟ್ಸ್ ಬಾಸ್ಗೂ ಸಹ ಯೂನಿಟ್ ಮಧುವಣ್ಣ ಆಗಿರ್ಬೋದು, ಯೂನಿಟ್ ದಿಲೀಪ್ ಅವ್ರ MCS ಮಂಜಣ್ಣ ಆಗಿರ್ಬೋದು, ಇವರಿಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳು ಸರ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು 2 ಕೈ ಮುಗಿದು ಕೇಳ್ತೀನಿ, ಕಲಾವಿದ್ರು ಬರಬೇಕು, ಯಥೇಚ್ಛವಾಗಿ ಇಂಥ ನಿರ್ದೇಶಕನ ಗೆಲುವಾಗಬೇಕು. ಅದಕ್ಕೆಲ್ಲ ನಿಮ್ಮ ಪಾತ್ರ ದೊಡ್ಡದಾಗಿದೆ. ನಮ್ಮ ಸೂರ್ಯ ಪ್ರವೀಣಣ್ಣ ಆಗಿರ್ಬೋದು, 3 ಗಂಟೆ ಅಲ್ಲ 12 ಗಂಟೆ ರಾತ್ರಿಯಲ್ಲೂ ಫೋನ್ ಮಾಡ್ತಾರೆ, ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್, ನಾನು ಇದೀನಿ ಬ್ರದರ್, ಅದೇನಾಗುತ್ತೋ ಮಾಡಿ ಬ್ರದರ್ ಅಂದ್ಬಿಟ್ಟು. ನಮ್ಮ ಭೀಷ್ಮ ಬ್ರದರ್ ಆಗಿರ್ಬೋದು, ಆಮೇಲೆ ಉಗ್ರಂ ರವಿಯವ್ರು ಆಗಿರ್ಬೋದು. ಉಗ್ರಂ ರವಿಯವ್ರದ್ದು ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ, ಹೇಳೋದಿಲ್ಲ, ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ, ಬೇರೆನೇ ಸರ್ಪ್ರೈಸ್ ಇದೆ. ನಾನು 100ರಲ್ಲಿ 100 ಆಗಕ್ಕೆ ನಾನು ಇಷ್ಟಪಡಲ್ಲ. ನಾನು ಎಷ್ಟೇ ಕಷ್ಟ ಆಗ್ಲಿ ನಾನು ಇಲ್ಲಿ ನಿಂತ್ಕೊಳಕ್ ಬಂದಿದ್ದೀನಿ. ನಾನ್ ನೋಡ್ದೇ ಇರೋಂಥ ಕಷ್ಟ ಅಲ್ಲ, ನಾನ್ ನೋಡ್ದೇ ಇರೋಂಥ ಬಡತನ ಅಲ್ಲ. ನಾನು ಬೇಕಾದ್ರೆ ಪಾತಾಳಕ್ಕೆ ಬಿಸಾಕಿದ್ರು ನಾನು ಫಿನಿಕ್ಸ್ ತರ ಎದ್ದು ಬರ್ತೀನಿ. ಯಾಕೆ ಅಂದ್ರೆ ನಾನು ಬೆಳೆದಿರೋದು ಎಷ್ಟು ಗದ್ದೆಯಲ್ಲಿ 100% ನಾನು ಎದ್ದು ಬರ್ತೀನಿ. ಎಲ್ಲದಕ್ಕಿಂತ ಯಥೇಚ್ಛಾಗಿ ಡಾಕ್ಟರ್ ಮಗ ಗೆದ್ದ, ಇಂಜಿನಿಯರ್ ಮಗ ಗೆದ್ದ, ಪೊಲೀಸ್ ಮಗನ ಪ್ರೊಟೆಕ್ಷನ್, ಅವನ ಮಗನ ಪ್ರೊಟೆಕ್ಷನ್ ಅಂತಾರೆ. ಒಬ್ಬ ಆಟೋ ಡ್ರೈವರ್ ಮಗನ್ಗೆ ಪ್ರಮೋಷನ್, ಆಟೋ ಡ್ರೈವರ್ ಮಗನ್ಗೆ ಒಂದು ಪ್ರೊಟೆಕ್ಷನ್ ಬರುತ್ತಲ್ಲ, ಅವತ್ತು ನಿಜವಾದ ಗೆಲುವಾಗುತ್ತೆ. ಅದೆಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಸಹಕಾರ ಮಾಡಿ. ಇಂಥ ಸಿನಿಮಾನ ಥಿಯೇಟರ್ ನಾನು ಚಿಕ್ಕ ಕನ್ಸು ಕಂಡಿಲ್ಲ. 100 ಸಿನಿಮಾ, 50 ಥಿಯೇಟರ್ ಸಿನಿಮಾ ಅಥವಾ 30 ಥಿಯೇಟರ್ ತರಬೇಕು ಅಂತ ನಾನಿಲ್ಲ. 1300 ಥಿಯೇಟರ್ ತರ ಅಂತ ಛಲ ನಾನು ಉಟ್ಸ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನಾನು ತರ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ತರ್ತೀನಿ, ಐ ವಿಲ್. ಯಾಕೆ ಅಂತಂದ್ರೆ ತಂದೆ ತಾಯಿ ಇದ್ದ ಹುಡುಗರಿಗೆ ಆಕ್ರೋಶ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ. ಫಸ್ಟ್ ಮಾತಾಡೋದು ಕಲ್ತ್ಕೊಳ್ಳೋ, ಯಾಕೆ ರಫ್ ಅಂಡ್ ಟಫ್ ಮಾತಾಡ್ತೀಯ ಅಂತೇಳಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಮನೇಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಹಾಕಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ, ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್. ಆದ್ರೆ ತಂದೆ ತಾಯಿ ಇದ್ದವನು ಹಗಲು ರಾತ್ರಿ ದುಡ್ಕೊಂಡು ಅವನೇ ಮಾಡಿ ಎಲ್ಲ ಕಷ್ಟಪಟ್ಟು ಬರ್ತಾನಲ್ಲ, ಅವನು ನಿಜವಾದಿದ್ದು. ನನಗೆ ಮೊದಲು ಹೇಳೋದು ಮರ್ತ್ಬಿಟ್ಟೆ, ನನ್ನ ಊರಿಂದ ಹಿರಿಯರು ಬಂದಿದ್ದಾರೆ. ಆಮೇಲೆ ನನ್ನ ಕೋಚ್ ಆಗಿರ್ಬೋದು, ಲಿಖಿತ್ ಅವ್ರು ಆಗಿರ್ಬೋದು, ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು, ನಮ್ಮ ಇವರು ಜಿಮ್ ಟ್ರೈನರ್, ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ. 2 ಗಂಟೆ ರಾತ್ರಿ ಕರೀರಿ ಕ್ಯಾರೆಕ್ಟರ್ ಬೇಕಾದಂಗೆ ರೆಡಿ ಮಾಡೋದಕ್ಕೆ, 9 ಗಂಟೆ ರಾತ್ರಿಲಾಗಲಿ ಪ್ರತಿಯೊಂದರಲ್ಲೂ ಹಿಂದೆ ನಿಂತಿದ್ದಾರೆ. ಸೊ ದಯವಿಟ್ಟು ಇಂಥ ಸಿನಿಮಾನ ನೀವೆಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ. 100ರಲ್ಲಿ 100 ಆಗಕ್ಕೆ ಬಿಡಬೇಡಿ, 100ರಲ್ಲಿ 1 ಆಗಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಸರ್, ನಿಮ್ಮ ಪಾತ್ರದ ಬಗ್ಗೆ ತಯಾರಿ ಹೇಗಿತ್ತು ಅಂತ ಹೇಳಿಲ್ಲ ಸರ್. ನಿಮ್ಮ ಪಾತ್ರ ಯಾವ ರೀತಿಯಲ್ಲಿ ತಯಾರು ಮಾಡ್ಕೊಂಡ್ರಂತ? ಸರ್, ನನ್ನ ಪಾತ್ರ ಬಂದು ನೀವೇ ನೋಡ್ತಾ ಇದ್ದೀರಾ, ಭೈರ್ಯ ಅಂತ. ಪಾತ್ರದ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ತುಂಬಾ ಮುಂದೆ ಒಂದಿದೆ ಸರ್, ಮುಂದೆ ಒಂದಿದೆ, ಖಂಡಿತ ನಾನು ಅದರಲ್ಲಿ ಎಲ್ಲ ರಿವೀಲ್ ಮಾಡ್ತೀನಿ. ನಿಮ್ದು ಟ್ರೈಲರ್ ತೋರಿಸೋರಲ್ಲ, ಅದು ಸೇಮ್ KGF ಟ್ರೈಲರ್ ತರ ಇದೆ, ಅದ್ರ ಡಬ್ಬಿಂಗ್ ಏನಾರು ಮಾಡಿದ್ದೀರಾ? ಸರ್, ನಾನೊಂದು ರಿಕ್ವೆಸ್ಟ್ ನಿಮಗೆ, KGFಗೂ ಇದಕ್ಕೂ ದೇವರೇ ಸಂಬಂಧ ಇಲ್ಲ. ಅದು KGF ಆಗಿರ್ಬೋದು, ಒಂದು ಇಂಟು ಏನು ಕಾಪಿ ಇಲ್ಲ. ನೀವು ಕತೆ ಕೂತು ನೋಡಿದಾಗ ಪ್ರತಿಯೊಬ್ರು ಸೀಟ್ ಹಿಡಿತಾರೆ, ಸೀಟ್ ಹಿಡಿಸ್ತೀನಿ ಸರ್ 100%. ಸರ್, ಒಂದು ಸ್ಫೂರ್ತಿ ಯಾರು ಸರ್? ಕತೆ ಬರೆಯೋದು ಸ್ಫೂರ್ತಿ ಯಾರು ಸರ್? ಕತೆ ಬರೆಯೋದಕ್ಕೆ ನಾನು 11 ವರ್ಷದಿಂದ ನಾನು ನೋಡ್ಕೊಂತಾನೆ ಬರ್ತಾ ಇದ್ದೀನಿ. ನನಗೆ ಹುಚ್ಚು ಸರ್, ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಹುಚ್ಚಿತ್ತು. ಆದ್ರೆ ಒಬ್ಬ ರೈಟರ್ ಆಗ್ಬೇಕಂತ ಹುಚ್ಚಿತ್ತು, ಒಂದು ಅನ್ನೋದು ನಾಟ ಬಹಳ ಹಿಡ್ಕೊಂಡಿದ್ದೆ ಸರ್. ನಾನು ಡೆಫಿನೆಟ್ಲಿ ಟೈಟಲ್ ನಾನು ತಗೊಂಡೆ ಸರ್. ಬಜೆಟ್ ಎಷ್ಟಾಗಿದೆ ಸಿನಿಮಾದು? ಸರ್, ಬಜೆಟ್ ಎಲ್ಲ ರಿವೀಲ್ ಮಾಡಕ್ಕಾಗಲ್ಲ, ಖಂಡಿತ ನೆಕ್ಸ್ಟ್ ನಾನು ಎಲ್ಲ ಹೇಳ್ತೀನಿ ಸರ್. ಎಲ್ಲಿದ್ದಾರೆ ಸರ್? ಬಿಸಿ ಆಗ್ಬಿಟ್ಟಿದ್ದಾರೆ, ಎಲ್ಲಾದ್ರೂ ಟಾಕ್ಸಿಕಲ್ ಬಿಸಿ ಆಗಿದ್ದಾರೆ. ಡೆಫಿನೆಟ್ಲಿ ಸರ್ ಹೋಗ್ತೀನಿ, 100% ಅವ್ರ ಹತ್ರ ಹೋಗ್ತೀನಿ ಸರ್. ಅದಕ್ಕೆಲ್ಲ ನಿಮ್ ಸಹಕಾರ ಬೇಕು ಸರ್, ಮಾಧ್ಯಮ ಮಿತ್ರದ್ದು. ಅವರು ರೀಚ್ ಮಾಡಿದಾಗ ತಾನೆ ಅವ್ರು ನಮ್ಮ ಕೈಗೆ ಸಿಗಕ್ಕಾಗೋದು, ಇಲ್ಲಾಂದ್ರೆ ನಾನೇ ಹೋಗಕ್ಕಾಗುತ್ತೆ ಸರ್. ಇವಾಗ ಎಲ್ರಿಗೂ ಆಲ್ಮೋಸ್ಟ್ KGF ತರನೇ ಅನಿಸ್ತಾ ಇದೆ ಸ್ವಲ್ಪ, ಅಂದ್ರೆ ಎಷ್ಟೊಂದು ಜನ ನಿಮ್ಗೆ ಫೀಡ್ಬ್ಯಾಕ್ ಆಲ್ರೆಡಿ ಕೊಡ್ಬೋದು. ಬಟ್ ಇದು ಆ ಥರ ಇಲ್ಲ ಅಂತ ನೀವು ಕ್ಲಾರಿಟಿ ಕೊಟ್ರಿ. ಬಟ್ ಈ ತರ ಕಟ್ ಮಾಡೋದಕ್ಕೆ ನಿಮ್ಗೆ ಸ್ಫೂರ್ತಿ ಏನು? ಇದೇ ತರ ಟ್ರೈಲರ್ ಬರ್ಬೇಕು, ಈ ತರ ಕಟ್ ಮಾಡ್ಬೇಕು, ಇದೇ ತರ ಟ್ರೈಲರ್ ಬರ್ಬೇಕು ಅಂದ್ರೆ, ಈಗ ಲವ್ ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು, ಹೇಳಿದ್ನಲ್ಲ ಮ್ಯಾಮ್ ಆಗ್ಲೇ,
ಥಿಯೇಟರ್ ಜನ ಬರ್ತಾ ಇಲ್ಲ, ಥಿಯೇಟರ್ ನುಗ್ತಾ ಇಲ್ಲ. ಜೋಶ್ ಇರ್ಬೇಕು ಮೇಡಮ್ ಜನಕ್ಕೆ. ಹೊಡಿಯೋದು ಬಡಿಯೋದು, ಆ ಸ್ಕ್ರೀನ್ ಎಗರೋದು, ಪ್ರತಿಯೊಂದು ವಿಷನ್ಸ್ ಮೇಡಮ್ ನೀವು ಖಂಡಿತ ಇದ್ರಲ್ಲಿ ನೋಡ್ತೀರಾ. ತುಫಾನಲ್ಲಿ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡಿದ್ದಾರೆ ನಮ್ಮ ರಾಜು ಸರ್, ಖಂಡಿತ ನೋಡ್ತೀರಾ ಮೇಡಮ್. ಇದಕ್ಕೆ ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ, KGF ಗಾಗ್ಲಿ ಇದಕ್ಕಾಗ್ಲಿ ಯಾವುದೇ ರೀತಿಯ ರಿಯಾಲಿಟಿ ಇಲ್ಲ. ಇದು 2 ವರ್ಷ ಶ್ರಮ. ನಾವು ಕಷ್ಟಪಟ್ಟು ಕತೆ ರೆಡಿ ಮಾಡಿ ಅವ್ರ ಹಗಲು ರಾತ್ರಿ ಶ್ರಮ ವಹಿಸಿ ನಮ್ಮ ರಾಜೀವ್ ಸರ್ ಯೋಚನೆ ಮಾಡಿ ಥಿಂಕಿಂಗ್ ಮಾಡಿ ಬೆಸ್ಟ್ 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 ಅಂತ ತೆಗೆದು ಹೊರಗಡೆ ತೆಗ್ದಿರೋಂಥ ಸಿನಿಮಾ ಮೇಡಮ್ ಇದು. ಸರ್ ಇಲ್ಲಿ ಆರ್ ಚಂದ್ರು ಅಂದರೆ ಕಬ್ಜಾನ ನೆನಪು ಬರ್ತಾ ಇದೆ, ಇಲ್ಲಿ ಆರ್ ಚಂದ್ರಕಾಂತ್ ಅಂತೇಳಿ ತುಫಾನ ಮಾಡ್ತಾ ಇದ್ದಾರೆ. ಟೋನ್ ನೋಡಿದಾಗ ಒಂದೇ ಕಲರ್ ಕಾಣಿಸ್ತಾ ಇದೆ ಸರ್, ಗ್ರೇ ಶೇಡ್. ಅಲ್ಲಿ ಒಂದು ಶಾರ್ಟ್ನು ಹಂಗೆ ಬಂದು ಹೋಗುತ್ತೆ. ಇಲ್ಲ ಸರ್, ಖಂಡಿತ ಅಫ್ಕೋರ್ಸ್ ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಅಂದ್ಮೇಲೆ ಸರ್, ಒಂದು ಲವ್ ಸ್ಟೋರಿ ಅಂದ್ಮೇಲೆ ಎಷ್ಟೊಂದು ಲವ್ ಸ್ಟೋರಿಗಳಿರುತ್ತೆ, ಎಲ್ಲೋ ಒಂದ್ ಕಡೆ ಚಿಕ್ಕ ಪುಟ್ಟ ಕನೆಕ್ಷನ್ ಇದ್ದೇ ಇರುತ್ತೆ. ಅದೇ ರೀತಿ ಅಫ್ಕೋರ್ಸ್ ನಾವು ಲಿಟಲ್ ಬಿಟ್ ಇನ್ಸ್ಪೈರ್ ಆಗಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಕಥೆ ಅಂತ ಬಂದಾಗ ನಿಮಗೆ ಸಿನಿಮಾ ನಿಲ್ಲದೆ ಒಂದು ಕಂಟೆಂಟ್ ಮೇಲೆ, ಸೊ ಕಂಟೆಂಟ್ ಬೇರೆ ಥರನೇ ಇದೆ, ಅದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಆದ್ರೆ ಒಂದು ರಿಕ್ವೆಸ್ಟ್, ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಯಾವಾಗ ಅಂತ ಅರ್ಜೆಂಟ್ ಮಾಡಬೇಡಿ, ಯಾಕೆಂದ್ರೆ ಇದನ್ನ ನಾನು ಥಿಯೇಟರ್ ಅಲ್ಲಿ ಅಳಿಸ್ಕೊಳ್ಳೋ ಕೆಲಸ ಮಾಡಕ್ ಹೋಗಲ್ಲ. ದಯವಿಟ್ಟು ಇನ್ನ ಬೆಸ್ಟ್ ವರ್ಷನ್ ತೆಗೆಯೋದಿದೆ. ಇದಕ್ಕೆಲ್ಲ ನಿಮ್ ಪ್ರೀತಿ ಪ್ರೋತ್ಸಾಹ ಬಹಳ ಬೇಕು ನನಗೆ. ನೆಕ್ಸ್ಟ್ ನಾನು ಇನ್ನೊಂದು ಒಂದು ದೊಡ್ಡದಾಗಿ ನಮ್ಮ ರಾಜು ಸರ್ ನಾನು ಪ್ಲಾನ್ ಮಾಡಿದೀವಿ. ಡೆಫಿನೆಟ್ಲಿ ಇದು ಹೇಳ್ತಾ ಇದೀವಲ್ಲ, ಇದು ನಮ್ಗೆ ಬಿಡಕ್ಕೂ ಇಷ್ಟ ಇರಲಿಲ್ಲ. ಎಲ್ಲ ಕೇಳೋರು ಯಾವಾಗ ಅಯ್ಯೋ ನಾವು ಥಿಯೇಟರ್ ಮುಚ್ಚೋಗ್ಬಿಡುತ್ತೆ ಅದು ಇದು ನಾವು ಬೈದರ್ಗೋಸ್ಕರ ಇದನ್ನ ಬಿಟ್ಟು ನಾವೆಲ್ಲ ತೋರಿಸಿ ನಿಮ್ಮ ಮನ್ಸು ಗೆಲ್ಲಕ್ಕೆ ಅಂತ ನಿಮ್ ಮುಂದೆ ಬಂದಿದ್ದೀವಿ. ಇದಕ್ಕೆ ನಿಮ್ ಸಪೋರ್ಟ್ ಅಂತೂ ಖಂಡಿತ ಮಾಧ್ಯಮ ಮಿತ್ರರು ಬೇಕೇ ಬೇಕು.